ಕೇಸ್ ಸ್ಟಡೀಸ್ ಆನ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇದು 15 ಮಾರ್ಕ್ಸ್ಗೆ ಎಕ್ಸಾಮಲ್ಲಿ ಕಂಪಲ್ಸರಿ ಕ್ವಶನ್ಸ್ ಇರುತ್ತೆ. ಕೇಸ್ ಸ್ಟಡಿ. ಓಕೆ, ಈಗ ಪ್ರಾಬ್ಲಮ್ ನೋಡೋಣ. ಮಿಸ್ಟರ್ ರಾಜ್ ಹ್ಯಾಸ್ 3 houses, all of which are self-occupied. So the particulars of the houses for the previous year 1920 are as under. ಸೊ ಇಲ್ಲಿ 3 ಹೌಸ್ ಪ್ರಾಪರ್ಟಿ ಕೊಟ್ಟಿದ್ದಾರೆ. ಸೊ ಹೌಸ್ 1, ಹೌಸ್ 2 ಆ್ಯಂಡ್ ಹೌಸ್ 3. ಈ 3 ಹೌಸು ಇದನ್ನು ಸೆಲ್ಫ್ ಆಕ್ಯುಪೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಮುನ್ಸಿಪಲ್ ವ್ಯಾಲ್ಯೂಯೇಷನ್, ಫೇರ್ ರೆಂಟ್, ಸ್ಟ್ಯಾಂಡರ್ಡ್ ರೆಂಟ್, ದೆನ್ ಡೇಟ್ ಆಫ್ ಕಂಪ್ಲೀಷನ್ ಆರ್ ಪರ್ಚೇಸ್, ದೆನ್ ಮುನ್ಸಿಪಲ್ ಟ್ಯಾಕ್ಸಸ್ ಪೇಯ್ಡ್, interest on money borrowed for repair of the property, then repair of the property during the year, then interest for current year on borrowed in August 2013 for purchase of property. ಇಲ್ಲಿ ಇಂಟ್ರೆಸ್ಟ್ 2 ಟೈಪ್ ಕೊಟ್ಟಿದ್ದಾರೆ. ಒನ್ ಈಸ್ ಲೋನ್ ಫಾರ್ ರಿಪೇರ್ಸ್ ಆಫ್ ದ ಪ್ರಾಪರ್ಟಿ ಆ್ಯಂಡ್ ಲೋನ್ ಟೇಕನ್ ಫಾರ್ ಪರ್ಚೇಸ್ ಆಫ್ ದ ಪ್ರಾಪರ್ಟಿ. ಸೊ ಇಲ್ಲಿ ರಿಪೇರ್ ಆಫ್ ದ ಪ್ರಾಪರ್ಟಿ ತಂದರೆ ಮ್ಯಾಕ್ಸಿಮಮ್ ಲಿಮಿಟ್ 30,000. ಓಕೆ, ಫಾರ್ ಪರ್ಚೇಸ್ ಆಫ್ ಪ್ರಾಪರ್ಟಿ ತಂದರೆ ಆಫ್ಟರ್ 1499 ಇರಬೇಕು. ಸೊ ಇಲ್ಲಿ ಆಗಸ್ಟ್ 2013 ಇದೆ. ಆಮೇಲೆ ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಲೋನ್ ತೊಗೊಂಡಿದ್ದಾರೆ. ಸೊ ಇದನ್ನು ಕಂಪ್ಲೀಟ್ ಮಾಡಿದ್ದು 2014 1/4/2014. ಸೊ ಅಂದರೆ ವಿದಿನ್ ಪೀರಿಯಡ್ ಅದನ್ನು ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ಅಲೌಡ್ ಈಸ್ 2 lakhವರೆಗೂ ಡಿಡಕ್ಷನ್ಸ್ ತೊಗೋಬೋದು ನಾವು. ಸೊ ಇಲ್ಲಿ ನಾವು ಡೇಟ್ ಆಫ್ ಕಂಪ್ಲೀಷನ್ ಇದನ್ನು ಇಲ್ಲಿ ತೊಗೊಂಡು ನಾವು ಲೋನ್ ತೊಗೊಂಡಾಗಿಂದ ಇದು ಕಂಪ್ಲೀಷನ್ ಆಗಿದ್ದ ಪೀರಿಯಡ್ ಕೌಂಟ್ ಮಾಡ್ತೀವಿ. ಸೊ ಇಲ್ಲಿ 1,65,000 ತೊಗೊಂಡು ಲೋನ್ ಇಂಟ್ರೆಸ್ಟ್ ಆನ್ ಲೋನ್ ಕೊಟ್ಟಿದ್ದಾರೆ. ಸೊ ಇದು ಫುಲ್ಲಿ ಡಿಡಕ್ಟೇಬಲ್ ಆಗುತ್ತೆ. ಸೊ ಇಲ್ಲಿ ಇನ್ ಕೇಸ್ ಆಫ್ SOP, ಬಟ್ ಇಲ್ಲಿ 45,000 ಸಪೋಸ್ ಇದನ್ನು ನಾವು LOP ಅಂತ ಕನ್ಸಿಡರ್ ಮಾಡಿದರೆ 45,000 ಫುಲ್ ಡಿಡಕ್ಷನ್ ಸಿಗುತ್ತೆ. ಬಟ್ ಇನ್ ಕೇಸ್ ಆಫ್ SOP ಮ್ಯಾಕ್ಸಿಮಮ್ 30,000 ಅಷ್ಟೇ ಡಿಡಕ್ಷನ್ ಸಿಗುತ್ತೆ. ಓಕೆ, ಕ್ವಶನ್ ಏನು ಕೇಳಿದ್ದಾರೆ ಇವರು. ಕಾಂಪ್ಯೂಟ್ ಮಿಸ್ಟರ್ ರಾಜಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2021 ಆ್ಯಂಡ್ ಸಜೆಸ್ಟ್ ವಿಚ್ ಹೌಸಸ್ ಶುಡ್ ಬಿ ಆಪ್ಟೆಡ್ ಬೈ ರಾಜ್ ಟು ಬಿ ಅಸೆಸ್ಡ್ ಆಸ್ ಅ ಸೆಲ್ಫ್ ಆಕ್ಯುಪೈಡ್ ಸೊ ದ್ಯಾಟ್ ಹಿಸ್ ಟ್ಯಾಕ್ಸ್ ಲಯಬಿಲಿಟಿ ಈಸ್ ಮಿನಿಮಮ್. ಅಂದರೆ ಇಲ್ಲಿ 3 ಹೌಸ್ ಪ್ರಾಪರ್ಟಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದಾದ್ರೂ 2 ಅಂದರೆ ಮ್ಯಾಕ್ಸಿಮಮ್ 2 ಹೌಸಸ್ ಅಲೌಡ್ ಆಸ್ ಅ SOP. 2ಕ್ಕಿಂತ ಜಾಸ್ತಿ SOP ಇತ್ತಂದರೆ ಉಳಿದಿದ್ದು ಹೌಸ್ ಪ್ರಾಪರ್ಟಿ ಏನಿದೆಯಲ್ಲ ಇಟ್ ಈಸ್ ಡೀಮ್ ಟು ಬಿ ಲೆಟ್ಔಟ್. ಅಂದರೆ ಅದ್ರ ಮೇಲೆ ಲೆಟ್ಔಟ್ ಇದ್ದರೆ ಹೇಗೆ ನಾವು ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ ಹಾಗೆ ಕ್ಯಾಲ್ಕುಲೇಷನ್ ಮಾಡಿ ಟ್ಯಾಕ್ಸ್ ತುಂಬಬೇಕಾಗತ್ತೆ. ಸೊ ಇಲ್ಲಿ 3ರಲ್ಲಿ 2 SOP, 1 ಡೀಮ್ಡ್ ಲೆಟ್ಔಟ್ ಪ್ರಾಪರ್ಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಇದರಲ್ಲಿ ಯಾವ್ದು 2 SOP, ಹೌಸ್ 1 ಹೌಸ್ 2 SOP ಅಂದರೆ ಹೌಸ್ 3 ಇಸ್ LOP ಅಂತ ಕನ್ಸಿಡರ್ ಮಾಡಬೇಕು. ಇಲ್ಲ ಹೌಸ್ 2 ಆ್ಯಂಡ್ ಹೌಸ್ 3 SOP ಇತ್ತಂದರೆ ಹೌಸ್ 1 ಡೀಮ್ಡ್ ಲೆಟ್ಔಟ್ ಅಂತ ಮಾಡ್ತೀವಿ. ಅಥವಾ ಹೌಸ್ 1 ಆ್ಯಂಡ್ ಹೌಸ್ 3 ಆರ್ ಟ್ರೀಟೆಡ್ ಆ್ಯಸ್ ಅ SOP, ಹೌಸ್ 2 LOP ಅಂತ ಕನ್ಸಿಡರ್ ಮಾಡಬೇಕಾಗ್ತೀವಿ. ಸೊ ಇವು 3 ಆಪ್ಷನ್ಸ್ ಇದ್ದಾಗ ಯಾವುದು ಇನ್ಕಮ್ ಕಡಿಮೆ ಇರುತ್ತಲ್ಲ ಅದ್ರ ಮೇಲೆ ಟ್ಯಾಕ್ಸ್ ಕಡಿಮೆ ಲಯಬಿಲಿಟಿ ಇರುತ್ತೆ. ಸೊ ಫಸ್ಟ್ ಅದನ್ನು ಆಪ್ಷನ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಫಸ್ಟ್ ಇವು 3 ಹೌಸ್ ಪ್ರಾಪರ್ಟಿ ಸಪೋಸ್ ದೀಸ್ ಆರ್ ಡೀಮ್ಡ್ ಟು ಬಿ ಲೆಟ್ಔಟ್. ಇಫ್ ಆಲ್ ಹೌಸ್ ಪ್ರಾಪರ್ಟೀಸ್ ಆರ್ ಡೀಮ್ಡ್ ಟು ಬಿ ಲೆಟ್ಔಟ್, ಸೊ ಇನ್ಕಮ್ ಏನಾಗುತ್ತೆ ನೋಡೋಣ. ಈಗ ಫಸ್ಟ್ ಪ್ರತಿಯೊಂದು ಹೌಸ್ ಪ್ರಾಪರ್ಟಿ ಲೆಟ್ಔಟ್ ಅಂಥೇಳಿ ಇನ್ಕಮ್ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇಲ್ಲಿ ಅಸೆಸಿ ನೇಮ್ ಕೊಟ್ಟಿದ್ದಾರೆ ಮಿಸ್ಟರ್ ರಾಜ್. ಕಾಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ಇಲ್ಲಿ ಮುನ್ಸಿಪಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಮುನ್ಸಿಪಲ್ ವ್ಯಾಲ್ಯೂ 3 lakh and 3,50,000 ಫೇರ್ ರೆಂಟ್. 3 lakh ಮುನ್ಸಿಪಲ್ ವ್ಯಾಲ್ಯೂ, ಫೇರ್ ರೆಂಟ್ 3,50,000. ಮುನ್ಸಿಪಲ್ ವ್ಯಾಲ್ಯೂ 3 lakh, ಫೇರ್ ರೆಂಟ್ 3,50,000 ಕೊಟ್ಟಿದ್ದಾರೆ. ಸೊ 2ರಲ್ಲಿ ಯಾವ್ದು ಜಾಸ್ತಿ ಇರುತ್ತೆ 3,50,000 ಇಲ್ಲಿ ತೊಗೋತೀವಿ. ದೆನ್ ಸ್ಟ್ಯಾಂಡರ್ಡ್ ರೆಂಟ್ 3,75,000. ಸೊ ಮತ್ತೆ 2 ಕಂಪೇರ್ ಮಾಡಿದಾಗ ಯಾವ್ದು ಕಡಿಮೆ ಇರುತ್ತೆ ಅದನ್ನು ತೊಗೋತೀವಿ 3,50,000. ದಿಸ್ ಇಸ್ ನೋ ಆ್ಯಕ್ಚುಯಲ್ ರೆಂಟ್ ಬಿಕಾಸ್ ಇಟ್ ಈಸ್ SOP. ಇಲ್ಲಿ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಈಸ್ 3,50,000. ಓಕೆ, ದೆನ್ ಮುನ್ಸಿಪಲ್ ಟ್ಯಾಕ್ಸಸ್ ಪೇಯ್ಡ್. ಸೊ ಇಲ್ಲಿ ಪೇಮೆಂಟ್ ಆಗಿದೆ 36,000 ಮುನ್ಸಿಪಲ್ ಟ್ಯಾಕ್ಸಸ್. ಸೊ ಇಲ್ಲಿ ನೆಟ್ ಆನ್ಯುವಲ್ ವ್ಯಾಲ್ಯೂ
ಯು ವಿಲ್ ಗೆಟ್ 3,14,000. ಸೊ ಇದರಲ್ಲಿ ಡಿಡಕ್ಷನ್ಸ್ ಏನು ಸಿಗುತ್ತೆ? ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಆಫ್ ನೆಟ್ ಆನ್ಯುವಲ್ ವ್ಯಾಲ್ಯೂ, ಅಂದರೆ 30% ಆಫ್ 3,14,000 ವಿಲ್ ಬಿ 94,200. ದೆನ್ ಇಂಟ್ರೆಸ್ಟ್ ಆನ್ ಲೋನ್, ಹೌಸ್ ನಂಬರ್ 1ದು ಇಂಟ್ರೆಸ್ಟ್ ಏನೂ ಇಲ್ಲ. ಸೊ ಇಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಈಸ್ 2,19,800. ಸೊ ಇದೇ ರೀತಿ ಹೌಸ್ ನಂಬರ್ 2ದು ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಇಲ್ಲಿ ಮುನ್ಸಿಪಲ್ ವ್ಯಾಲ್ಯೂ 3,60,000 ಕೊಟ್ಟಿದ್ದಾರೆ. ದೆನ್ ಫೇರ್ ರೆಂಟ್ 3,25,000. ಇವೆರಡರಲ್ಲಿ 3,60,000 ಜಾಸ್ತಿ ಇದೆ. ದೆನ್ ಸ್ಟ್ಯಾಂಡರ್ಡ್ ರೆಂಟ್ 3,70,000. ಸೊ ಮತ್ತು ಇವೆರಡು ಕಂಪೇರ್ ಮಾಡಿದಾಗ 3,60,000 ಕಡಿಮೆ ಇದೆ. ಸೊ ದಿಸ್ ಈಸ್ ದ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಆ್ಯಕ್ಚುಯಲ್ ರೆಂಟ್ ಏನೂ ಇಲ್ಲ. 3,60,000 ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಇಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ 28,800 ಪೇಮೆಂಟ್ ಆಗಿದೆ. ಸೊ ಇದನ್ನು ಡಿಡಕ್ಟ್ ಮಾಡಿದರೆ ವಿಲ್ ಗೆಟ್ 3,31,200. ದೆನ್ ಇದರಲ್ಲಿ 30% ಆಫ್ NAV ಅಂದರೆ 99,360. ಇಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ 45,000 ಇದೆ. ಸೊ ಇದನ್ನು LOP ಅಂದರೆ there is no limit. The whole amount 45,000 is allowed as a deduction. ಇಲ್ಲಿ ನಮ್ಮ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ವಿಲ್ ಬಿ 1,86,840 ಇಷ್ಟು ಬರುತ್ತೆ. ನೆಕ್ಸ್ಟ್ ಹೌಸ್ ನಂಬರ್ 3 ಇದನ್ನು ಸೇಮ್ ಇದೇ ಥರ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಮುನ್ಸಿಪಲ್ ವ್ಯಾಲ್ಯೂ 3,50,000. ದೆನ್ ಫೇರ್ ರೆಂಟ್ 3,90,000. ಎರಡು ಕಂಪೇರ್ ಮಾಡಿದಾಗ ಯಾವ್ದು ಜಾಸ್ತಿ ಇದೆ? 3,90,000 ಜಾಸ್ತಿ ಇದೆ. ದೆನ್ ಸ್ಟ್ಯಾಂಡರ್ಡ್ ರೆಂಟ್ 3,75,000. ಮತ್ತು ಎರಡು ಜೊತೆ ಕಂಪೇರ್ ಮಾಡಿದಾಗ ವಿಲ್ ಗೆಟ್ 3,75,000 ಇಸ್ ದ ಸ್ಟ್ಯಾಂಡರ್ಡ್ ರೆಂಟ್. ಆ್ಯಕ್ಚುಯಲ್ ರೆಂಟ್ ಈಸ್ ನಿಲ್. ಸೊ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಈಸ್ 3,75,000. ಇಲ್ಲಿ ಮುನ್ಸಿಪಲ್ ಟ್ಯಾಕ್ಸಸ್ 19,800 ಇದೆ. ಓಕೆ, ದೆನ್ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ we will get 3,55,200. ಇಲ್ಲಿ 30% of NAV is a standard deduction. 30% of 3,55,200 ಅಂದರೆ 1,06,560 ಬರುತ್ತೆ. ದೆನ್ ಇಂಟ್ರೆಸ್ಟ್ ಆನ್ ಲೋನ್ 1,65,000. ಸೊ ಇಲ್ಲಿ ಲೆಟ್ ಔಟ್ ಇತ್ತಂದರೆ there is no limit for interest on loan. ಸೊ ಫುಲ್ ಅಲೌಡ್ ಆಸ್ ಅ ಡಿಡಕ್ಷನ್. ಎಷ್ಟು ಡ್ಯೂ ಆಗುತ್ತೆ ಅಥವಾ ಎಷ್ಟು ಪೇಮೆಂಟ್ ಆಗುತ್ತೆ ಪೂರ ಡಿಡಕ್ಷನ್ ಸಿಗುತ್ತೆ. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟೀಸ್ 83,640. ಓಕೆ, ಸೊ ಇದು ಇನ್ಕಮ್ ಫ್ರಮ್ ಪ್ರತಿಯೊಂದು ಹೌಸ್ ಪ್ರಾಪರ್ಟಿದ ಇನ್ಕಮ್ ಬಂತೀಗ. ಈಗ ದೇರ್ ವಿಲ್ ಬಿ ಆಪ್ಷನ್ 1. ಈಗ ಹೌಸ್ 3 ಇಸ್ ಡೀಮ್ ಟು ಬಿ ಲೆಟ್ ಔಟ್. ದೆನ್ ಹೌಸ್ 1 ಆ್ಯಂಡ್ ಹೌಸ್ 2 SOP ತಂದ್ರಿ. ಸೊ ಆಪ್ಷನ್ಸ್ ಬೇರೆ ಬೇರೆ ಆಪ್ಷನ್ಸ್ ಇದ್ದು ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡೋಣ. ಇಲ್ಲಿ ಹೌಸ್ 1 ಆ್ಯಂಡ್ ಹೌಸ್ 2 ಈಸ್ ಟ್ರೀಟೆಡ್ ಆಸ್ SOP ಆ್ಯಂಡ್ ಹೌಸ್ 3 ಇಸ್ ಟ್ರೀಟೆಡ್ ಆಸ್ ಡೀಮ್ಡ್ ಲೆಟ್ ಔಟ್. ಸೊ ಇಲ್ಲಿ ಹೌಸ್ 1ದು SOP ಅಂತಂದರೆ ಇಲ್ಲಿ ಪ್ರಾಬ್ಲಮಲ್ಲಿ ಇಂಟ್ರೆಸ್ಟ್ ಅಂತ ಏನು ಕೊಟ್ಟಿಲ್ಲ ಹೌಸ್ 1ದು. ಸೊ SOP ಇದ್ದರೆ ಇಟ್ ವಿಲ್ ಆಲ್ವೇಸ್ ಬಿ ನಿಲ್. ಓಕೆ, ದೇರ್ ಇಸ್ ನೋ ಇಂಟ್ರೆಸ್ಟ್ ಆಲ್ಸೋ. ದೆನ್ ಹೌಸ್ 2 ಇತ್ತಂದರೆ ಹೌಸ್ 2 SOP ಇತ್ತಂದರೆ ಸೊ 45,000 ಇದೆ ಇಂಟ್ರೆಸ್ಟ್, but maximum interest is allowed only 30,000 because the loan is taken for the repairs of property. ಸೊ ಇಲ್ಲಿ ಮ್ಯಾಕ್ಸಿಮಮ್ 30,000 ಅಷ್ಟೇ ನಾವು ಡಿಡಕ್ಟ್ ಮಾಡ್ತೀವಿ. ಸೊ ದಿಸ್ ಈಸ್ ಅ ಲಾಸ್ ಫ್ರಮ್ ಸೆಕೆಂಡ್ ಹೌಸ್. ದೆನ್ ಹೌಸ್ ನಂಬರ್ 3. ಸೊ ಇಲ್ಲಿ ಹೌಸ್ ನಂಬರ್ 3ದು ಇನ್ಕಮ್ ಇದೆ 83,640. ಓಕೆ, ಸೊ ಇಲ್ಲಿ ಹೌಸ್ ನಂಬರ್ 3 ಇನ್ಕಮ್ ಇದೆ, ಹೌಸ್ ನಂಬರ್ 2ದು ಲಾಸ್ ಇದೆ. ಸೊ ಇದನ್ನು ಸೆಟ್ ಆಫ್ ಮಾಡಿದ ಮೇಲೆ ನೆಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 53,640 ಬರುತ್ತೆ. ಓಕೆ, ಈಗ ಬೇರೆ ಆಪ್ಷನ್ಸ್ ನೋಡೋಣ. ಈಗ ಹೌಸ್ ನಂಬರ್ 2 ಇಫ್ ಟ್ರೀಟೆಡ್ ಆಸ್ ಅ LOP, ದೆನ್ ಹೌಸ್ 1 ಆ್ಯಂಡ್ ಹೌಸ್ 3 ಇಸ್ ಅ ಟ್ರೀಟೆಡ್ ಆಸ್ SOP ಇದ್ದರೆ
ಹೌಸ್ 1 SOP ಅಂದರೆ ದ ಇನ್ಕಮ್ ಈಸ್ ನಿಲ್. ದೆನ್ ಹೌಸ್ 2 ಈಸ್ ಡೀಮ್ ಲೆಟ್ ಔಟ್. ಹೌಸ್ 2 ಡೀಮ್ ಲೆಟ್ ಔಟ್ ಮಾಡಿದ್ರೆ ಅಂದರೆ ಸೊ ಇನ್ಕಮ್ ಈಸ್ 1,86,840. 1,86,840 ಬರುತ್ತೆ. ದೆನ್ ಹೌಸ್ 3 SOP ಇದ್ದರೆ 1,65,000 ಇಂಟ್ರೆಸ್ಟ್ ಇದೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಡಿಡಕ್ಷನ್ಸ್ 2 ಲ್ಯಾಕ್ ಇದೆ. ಮ್ಯಾಕ್ಸಿಮಮ್ ಡಿಡಕ್ಷನ್ 2 ಲ್ಯಾಕ್. ಸೊ ನಾವಿಲ್ಲಿ ಹೋಲ್ ಅಮೌಂಟ್ 1,65,000 allowed as a deductions. So this is a loss from house number 3. ಸೊ ಇಲ್ಲಿ ಇನ್ಕಮ್ ಇದೆ ಹೌಸ್ ನಂಬರ್ 2 ಸೆಟ್ ಆಫ್ ಆಯ್ತಂದರೆ ಸೊ ನೆಟ್ ಇನ್ಕಮ್ ವಿಲ್ ಬಿ 21,840. ಇದು ಹೌಸ್ 2 ಡೀಮ್ಡ್ ಲೆಟ್ಔಟ್ ಆದರೆ ಸಪೋಸ್ ಹೌಸ್ 1 ನಾವು ಲೆಟ್ಔಟ್ ಅಂತ ತೊಗೊಂಡ್ವಿ ಅಂದರೆ ಹೌಸ್ 2 ಆ್ಯಂಡ್ ಹೌಸ್ 3 ಇಸ್ ಟ್ರೀಟೆಡ್ ಆಸ್ SOP. ಸೊ ಹೌಸ್ 1 ಇನ್ಕಮ್ ಏನು ಬರುತ್ತೆ, ಸಪೋಸ್ ಇಟ್ ಈಸ್ ಲೆಟ್ಔಟ್ 2,19,800 is the income. 2,19,800. Then house number 2 30,000 is the loss. Then house number 3 1,65,000 interest on loan is a loss from house number 3. ಸೊ ಇಲ್ಲಿ ನಾವು ಸೆಟ್ ಆಫ್ ಮಾಡಿದಾಗ ನೆಟ್ ಇನ್ಕಮ್ ವಿಲ್ ಬಿ 24,800. ಓಕೆ. ಸೊ ಇಲ್ಲಿ 3 ಆಪ್ಷನ್ಸ್ ಇದ್ದಾವೆ. 3 ಆಪ್ಷನ್ಸದ್ದು ನಾವು ಬೇರೆ ಬೇರೆ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಆಪ್ಷನ್ 1ನಲ್ಲಿ 53,640 ಇಸ್ ದ ಇನ್ಕಮ್. ಆಪ್ಷನ್ 2ದಲ್ಲಿ 21,840 ಇಸ್ ದ ಇನ್ಕಮ್. ದೆನ್ ಆಪ್ಷನ್ 3ದಲ್ಲಿ 24,800 ವಿಲ್ ಬಿ ದ ಇನ್ಕಮ್. ಸೊ ಇಲ್ಲಿ ಎಲ್ಲರಿಗಿಂತ ಕಡಿಮೆ ಇರೋದು ಇನ್ ದಿಸ್ ಆಪ್ಷನ್ 2. ಸೊ 21,840 ಇದೆ ಎಲ್ಲಕ್ಕಿಂತ ಕಡಿಮೆ ಇನ್ಕಮ್ ಇರೋದು. ಸೊ ಕಡಿಮೆ ಇನ್ಕಮ್ ಇದ್ದರೆ ಕಡಿಮೆ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗತ್ತೆ. ದಿಸ್ ಆಪ್ಷನ್ ಈಸ್ ಬೆನಿಫಿಷಿಯಲ್ ಫಾರ್ ದ SSC. ಸೊ ಇದನ್ನು ನಾವು ಹೀಗೆ ಬರಿತೀವಿ. ಸಿನ್ಸ್ ಆಪ್ಷನ್ 2 is the most beneficial, Mr. Raj should opt to treat the house number 1 and 3 as a self-occupied property and house number 2 as a deemed let-out property. His income from house property will be 21,840 for the assessment year 2020-21. Okay.